ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಪದ್ಮ ಪ್ರಶಸ್ತಿ ಪ್ರದಾನ, ಸಾಲು ಮರದ ತಿಮ್ಮಕ್ಕ ಸೇರಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಗೌರವ. ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ನಿಂದ 3ನೇ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ. ಇಂದು ಸಂಜೆ ಬಿಜೆಪಿಯಿಂದ ಮೊದಲ ಪಟ್ಟಿ ಬಿಡುಗಡೆ ಸಾಧ್ಯತೆ. ಸ್ವೀಪ್ ಸಮಿತಿಯಿಂದ ರಾಜ್ಯದ ಹಲವೆಡೆ ಚುನಾವಣಾ ಮತದಾನ ಜಾಗೃತಿ ಕಾರ್ಯಕ್ರಮ, ಯುವ ಮತದಾರರಲ್ಲಿ ಅರಿವು ಮೂಡಿಸಲು ಅಭಿಯಾನ. 2020ರ 17 ವರ್ಷದೊಳಗಿನ ಫಿಫಾ ಮಹಿಳಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಗೆ ಭಾರತದ ಆತಿಥ್ಯ. ವಾರ್ತೆಗಳ ವಿವರ. ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರವಾದ ಪದ್ಮ ಪ್ರಶಸ್ತಿಗಳನ್ನು ವಿವಿಧ ಕ್ಷೇತ್ರಗಳ ಸಾಧಕರಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ದೆಹಲಿಯಲ್ಲಿಂದು ಪ್ರದಾನ ಮಾಡಿದರು. ರಾಷ್ಟ್ರಪತಿ ಭವನದಲ್ಲಿಂದು ನಡೆದ ಸಮಾರಂಭದಲ್ಲಿ 2 ಸಾಧಕರಿಗೆ ಪದ್ಮವಿಭೂಷಣ, 6 ಮಂದಿಗೆ ಪದ್ಮಭೂಷಣ ಹಾಗೂ 32 ಮಂದಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿ ಗೌರವಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ಡಾ ಹರ್ಷವರ್ಧನ್, ರಾಜ್ಯವರ್ಧನ್ ರಾಥೋಡ್, ವಿಜಯ್ ಗೋಯಲ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾದರು. ಛತ್ತೀಸ್ಗಢದ ಜಾನಪದ ಸಂಗೀತ ಕಲಾವಿದೆ ಡಾ ತೀಜನ್ ಬೈ ಹಾಗೂ ಉದ್ಯಮಿ ಅನಿಲ್ ಕುಮಾರ್ ಮನಿಭಾಯ್ ನಾಯಕ್ ಅವರಿಗೆ ಪದ್ಮವಿಭೂಷಣ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಉದ್ಯಮಿ ಧರ್ಮಪಾಲ್ ಗುಲಾಟಿ, ಸಮಾಜ ಸೇವಾ ಕ್ಷೇತ್ರದಲ್ಲಿ ದರ್ಶನ್ ಲಾಲ್ ಜೈನ್, ವಿಜ್ಞಾನ ಮತ್ತು ತಾಂತ್ರಿಕತೆ ವಿಭಾಗದಲ್ಲಿ ಶಂಕರಲಿಂಗ ನಂಬಿ ನಾರಾಯಣನ್, ಪರ್ವತಾರೋಹಿ ಪಚೇಂದ್ರಿ ಪಾಲ್ ಸೇರಿದಂತೆ 6 ಸಾಧಕರಿಗೆ ಪದ್ಮಭೂಷಣ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಕ್ರಿಕೆಟ್ ಪಟು ಗೌತಮ್ ಗಂಭೀರ್, ಕರ್ನಾಟಕದಿಂದ ಸಮಾಜ ಸೇವೆಯಲ್ಲಿ ಸಾಲುಮರದ ತಿಮ್ಮಕ್ಕ, ಭೌತ ವಿಜ್ಞಾನಿ ರೋಹಿಣಿ ಗೋಡ್ಬೋಲೆ, ಪುರಾತತ್ವ ಶಾಸ್ತ್ರಜ್ಞೆ ಶಾರದಾ ಶ್ರೀನಿವಾಸನ್ ಸೇರಿದಂತೆ ವಿವಿಧ ಕ್ಷೇತ್ರಗಳ 44 ಸಾಧಕರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ವರ್ಷ ಒಟ್ಟು 112 ಸಾಧಕರಿಗೆ ಪದ್ಮ ಪ್ರಶಸ್ತಿಗಳನ್ನು ಗಣರಾಜ್ಯೋತ್ಸವ ದಿನದಂದು ಘೋಷಿಸಲಾಗಿತ್ತು. शारदा श्रीनिवासन, पुरातत्व विज्ञान. ಈ ಪೈಕಿ 56 ಪ್ರಶಸ್ತಿಗಳನ್ನು ಈ ತಿಂಗಳ 11ರಂದು ಪ್ರದಾನ ಮಾಡಲಾಗಿತ್ತು. ವನವೇ ಇವರ ಸಂಸಾರ, ಗಿಡ ಮರಗಳೇ ಇವರ ಮಕ್ಕಳು, ಪರಿಸರ ಸಂರಕ್ಷಣೆಗೆ ತಮ್ಮ ಜೀವನ ಮುಡುಪಾಗಿಟ್ಟಿರುವ ಸಾಲುಮರದ ತಿಮ್ಮಕ್ಕ ದೇಶ ವಿದೇಶಗಳಲ್ಲಿ ಖ್ಯಾತಿ ಪಡೆದಿದ್ದಾರೆ. ಅವರು ಇಂದು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದು, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪ್ರಶಸ್ತಿ ಪ್ರದಾನ ಮಾಡಿದರು. ಅವರ ಜೀವನ ಸಾಧನೆ ಕುರಿತ ಒಂದು ವರದಿ ಇಲ್ಲಿದೆ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನಲ್ಲಿ ಜನಿಸಿದ ತಿಮ್ಮಕ್ಕ ಕುದೂರು ಹಾಗೂ ಹುಲಿಕಲ್ ಗ್ರಾಮದ ನಡುವಿನ ರಸ್ತೆಗಳ ಇಕ್ಕೆಲೆಗಳಲ್ಲಿ ಹಲವು ಮರಗಳನ್ನು ನೆಟ್ಟು ಹಸಿರಿನ ಉಸಿರು ನೀಡಿ ಮರಗಳನ್ನು ಸಂರಕ್ಷಣೆ ಮಾಡುತ್ತಿದ್ದಾರೆ. ಸಂತಾನವಿಲ್ಲದೆ ಕೊರಗುತ್ತಿದ್ದ ಸಾಲು ಮರದ ತಿಮ್ಮಕ್ಕ ಗಿಡಗಳನ್ನು ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಬೆಳೆಸಿದ ಕೀರ್ತಿ ಅವರದ್ದು. ಇಂದು ಆ ಗಿಡಗಳು ಬೃಹತ್ ಮರಗಳಾಗಿ ಬೆಳೆದು ಹಲವು ಕಿಲೋಮೀಟರ್ಗಳ ಪ್ರದೇಶಕ್ಕೆ ನೆರಳು ನೀಡುತ್ತಿವೆ. ದೂರದರ್ಶನದೊಂದಿಗೆ ಹಲವಾರು ವರ್ಷಗಳ ಪರಿಶ್ರಮ ಇಂದು ಮರಗಳಲ್ಲಿ ಕಾಣುತ್ತಿದ್ದೇನೆ ಎಂದು 107 ವರ್ಷದ ಸಾಲು ಮರದ ತಿಮ್ಮಕ್ಕ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು. ಮದುವೆಯಾಗಿ 25 ವರ್ಷ ಮಕ್ಕಳು ಭಾಗ್ಯ ಇಲ್ಲದಕ್ಕೋಸ್ಕರ ನಾವು ನಮ್ಮ ಪತಿಯವರು ಸೇರಿ 4 ಕಿಲೋಮೀಟ್ರ್ ಮರ ಬೆಳೆಸಿ ಮರಗಳು ಈತಾಲ್ವರು ನಾನು ಎಣಿಸಲಿಲ್ಲ, ನಮ್ಮ ಪತಿಯವರು ಎಣಿಸ್ಕೊಡಿಲ್ಲ. ಅದರಂತೆ ಬೆಳ್ಕೊಂಬಂದೈತೆ.
ಅವ್ರ ಪಾಡಿಗೆ ಅವ್ರು ನೀರು ಇಟ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಕ್ಕೆ ಇವತ್ತು ನಮ್ಮ ಹೆಸರು ಉಳಿಸೋವೆ ಮರಗಳು ಅವು ಉದ್ದಾರವಾಗಿ ಬೆಳೆದವೆ. ಆ ಉದ್ದಾರವಾಗಿ ಬೆಳೆದವಂತ ನಮಗೂ ನೋಡ್ಕೊಂಡು ತಿರ್ಬೇಕು ಅಂತ ಸಂತೋಷ ಆಯಿತು. ಜನಗಳಿಗೂ ಒಳ್ಳೆಯದಾಯಿತು, ಜನಗಳಿಗೆ ನೆಳ್ಳಾಯಿತು. ಗಿಡಗಳನ್ನು ನೆಟ್ಟು ನೀರು ಹಾಕಿ ಪೋಷಿಸುವಾಗ ಇಷ್ಟೊಂದು ದೊಡ್ಡ ಕಾಡು ನಿರ್ಮಿಸುತ್ತೇವೆ ಎಂಬ ಕಲ್ಪನೆ ನಮ್ಮ ಕುಟುಂಬಕ್ಕೆ ಇರಲಿಲ್ಲ. ಆದರೆ ಇಂದು ಈ ಮರಗಳು ಸಮಾಜಕ್ಕೆ ತಮ್ಮದೇ ಆದ ಸಂದೇಶ ಸಾರುತ್ತಿವೆ ಎಂದರು. ಮರನಾದ್ರೂ ಹಾಕಿ ಬೆಳೆಸಿ ಅದನ್ನ ಒಂದು ಪುಣ್ಯ ಪಡೆಯೋಣ ಅಂತ ನಮ್ಮ ಪತಿ ಅವರಷ್ಟು ಆಸೆ ಪಟ್ಟು ನನ್ನ ಜೊತೆಲಿ ಕರ್ಕೊಂಡು ಹೋಗಿ ಅವರು ನಾವು ಸೇರಿ ಮರ ಬೆಳೆಸಿದ್ದೀವಿ. ಮರ ಬೆಳೆಸಿದ ಭಾಗ್ಯವು ಇನ್ನೂ ಈ ತಾಳ್ವಾಗಿ ಯಾರೂ ಗಮನಕ್ಕೆ ಹಾಕೊಳ್ಳಿಲ್ಲ. ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರೂ ಅಲ್ಲಿನ ಮಕ್ಕಳು, ಯುವ ಜನತೆಗೆ ಗಿಡಗಳನ್ನು ನೆಡಲು ಸಲಹೆ ನೀಡುತ್ತೇನೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ರೋಡ್ನವಾಗ ಆಗ್ತಾ ಇಲ್ಲ. ಇವಾಗ ಓದ್ ಕಡೆಗೆ ಫಂಕ್ಷನಿಗೆ ಕರ್ಕೊಂಡು ಹೋಗ್ತಾರಲ್ಲ, ಅಲ್ಲೆಲ್ಲ ಒಂದೊಂದು ಹಾಕ್ಕೊಂಬತ್ತೀವಿ, ಒಂದೊಂದು ಎರಡೆರಡು ಹಾಕ್ಕೊಂಬತ್ತೀವಿ. ಅವು ನಾವು ಎಣಿಸಿಲ್ಲ ಸ್ವಾಮಿ, ಇವನು ಎಣಿಸಿಲ್ಲ, ಅವನು ಎಣಿಸಿಲ್ಲ. ಹಾಕ್ಲೇಬೇಕು ಅಂತ ಹೇಳಿ ಅವರು ಹೇಳಿದ, ಯಾಕಂದ್ರೆ ನಮಗೂ ಆಸೆ ಇಲ್ಲವ್ರ ಹಾಕ್ಲೇಬೇಕು. ಈಗ ನಮ್ಮ ಇವಾಗ್ಲಿಂದ ಹೇಳಿದ್ವಲ್ಲ ಅಷ್ಟೇ ನಾವು ಸ್ವಾಮಿ ಹೇಳೋದು, ಮರಗಳು ಹಾಕ್ಬೇಕು ಅಂತ ಅವ್ರಿಗೂ ಹೇಳ್ತೀವಿ. ಚಿಕ್ಕವರಾಗಲಿ ದೊಡ್ಡವರಾಗಲಿ ಮಕ್ಕಳುಗಳೆಲ್ಲ ಬರ್ತವೆ, ಅವ್ರಿಗೂ ಚಿಕ್ಕ ಮಕ್ಕಳಿಗೆಲ್ಲ ಚಿಕ್ಕ ಸೋಸಿ ಆಯ್ಕೆ ಅಂತ ಮೇಡಮ್ನವ್ರಿಗೂ ಹೇಳ್ತೀವಿ. ತಿಮ್ಮಕ್ಕ ಅವರ ಸಾಧನೆ ಗುರುತಿಸಿ ಹಲವಾರು ಪ್ರಶಸ್ತಿಗಳು ಸಂದಿವೆ. ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ ರಾಷ್ಟ್ರೀಯ ಪೌರ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ, ನಾಡೋಜ ಪ್ರಶಸ್ತಿಗಳಿಗೆ ಸಾಲು ಮರದ ತಿಮ್ಮಕ್ಕ ಭಾಜನರಾಗಿದ್ದಾರೆ. ತಿಮ್ಮಕ್ಕ ಅವರ ಸಾಕುಪುತ್ರ ಉಮೇಶ್, ಇತಿಹಾಸದಲ್ಲಿ ಕೋಟೆ, ದೇಶಗಳನ್ನು ಕಟ್ಟಿದವರು ಅನೇಕರಿದ್ದಾರೆ. ಕಳೆದ 70 ವರ್ಷಗಳಿಂದ ಪರಿಸರ ಸಂರಕ್ಷಣೆಯಲ್ಲಿ ಅವಿರತವಾಗಿ ತೊಡಗಿಕೊಂಡಿರುವ ತಿಮ್ಮಕ್ಕನವರ ಬದುಕು ಎಲ್ಲರಿಗೂ ಪ್ರೇರಣೆಯಾಗಿದೆ ಎಂದರು. ಬಹುಶಃ ಈ ಜಗತ್ತಿನಲ್ಲಿ ನಮ್ಮ ಸಾಲು ಮರದ ತಿಮ್ಮಕ್ಕ ಅವರು ವಿಶೇಷವಾಗಿ ನಿಲ್ತಾರೆ. ಯಾಕೆಂದ್ರೆ ಈ ಜಗತ್ತಿನ ಹಲವಾರು ಇತಿಹಾಸಗಳನ್ನ ನಾವು ನೋಡ್ತೇವೆ. ಆ ಎಲ್ಲ ಇತಿಹಾಸಗಳಲ್ಲಿ ಕೋಟೆ ಕಟ್ಟಿದವ್ರನ್ನ ಕಂಡಿದ್ದೇವೆ, ದೇಶಗಳನ್ನ ಕಟ್ಟಿದವ್ರನ್ನ ಕಂಡಿದ್ದೇವೆ, ದೇಶಗಳನ್ನ ನಾಶ ಮಾಡಿದಂಥವ್ರನ್ನ ಕಂಡಿದ್ದೇವೆ. ಆದರೆ ಜಗತ್ತಿನ ಇತಿಹಾಸದಲ್ಲಿ ತನಗೆ ಮಕ್ಕಳಾಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮರನೇ ಮಕ್ಕಳು, ಗಿಡ ಮರಗಳೇ ಮಕ್ಕಳು ಅಂತ ಬೆಳೆಸಿದ್ದು ಜಗತ್ತಿನ ಯಾವುದೇ ಇತಿಹಾಸದಲ್ಲಿಲ್ಲ. ಅದು ನಮ್ಮ ಭಾರತದ ಇತಿಹಾಸದಲ್ಲಿ, ಅದು ನಮ್ಮ ಸಾಲು ಮರದ ತಿಮ್ಮಕ್ಕ ಅವರು ಸಾಧಿಸಿದಂತಹ ಕಾರ್ಯರೂಪಕ್ಕೆ ತಂದು ತೋರಿಸಿದಂಥದ್ದು ಮಹತ್ತರವಾದಂತಹ ಸಾಧನೆ. ಮರಗಿಡಗಳೇ ಮಕ್ಕಳು ಅಂತ ಬೆಳೆಸಿದಂತಹ ಮಹಾನ್ ತಾಯಿ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರು. ಇವರ ಹೆಸರಿನಲ್ಲಿ ಆರಂಭವಾಗಿರುವ ಸಾಲು ಮರದ ತಿಮ್ಮಕ್ಕ ಫೌಂಡೇಶನ್ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿರುವುದು ವಿಶೇಷ. ಬಿಜೆಪಿಯ ಕೇಂದ್ರ ಚುನಾವಣಾ ಸಮಿತಿ ಸಭೆಯು ದೆಹಲಿಯಲ್ಲಿಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ನೇತೃತ್ವದಲ್ಲಿ ನಡೆಯಲಿದ್ದು, ಏಪ್ರಿಲ್ 11ರಂದು ನಡೆಯಲಿರುವ ಮೊದಲ ಹಂತದ ಲೋಕಸಭಾ ಚುನಾವಣೆಗೆ 91 ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮಗೊಳಿಸುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಪಕ್ಷದ ಉನ್ನತ ಮಟ್ಟದ ನಾಯಕರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಕಾಂಗ್ರೆಸ್ ಪಕ್ಷವು पहले चरण में 11 अप्रैल को वोट पड़ेंगे, जबकि उत्तर प्रदेश, बिहार, महाराष्ट्र, पश्चिम बंगाल, ओडिशा व असम की भी कुछ सीटों पर इसी दिन मतदान होगा. ಕಾಂಗ್ರೆಸ್ ಪಕ್ಷವು ದೆಹಲಿಯಲ್ಲಿ ನಿನ್ನೆ ನಡೆಸಿದ ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ 18 ಅಭ್ಯರ್ಥಿಗಳ 3ನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಅಸ್ಸಾಂ 5, ಮೇಘಾಲಯ 2, ತೆಲಂಗಾಣ 8, ಉತ್ತರ ಪ್ರದೇಶ, ನಾಗಾಲ್ಯಾಂಡ್ ಮತ್ತು ಸಿಕ್ಕಿಂನಲ್ಲಿ ತಲಾ 1 ಸ್ಥಾನಗಳಿಗೆ ಅಭ್ಯರ್ಥಿಗಳ ಹೆಸರನ್ನು ಕಾಂಗ್ರೆಸ್ ಬಿಡುಗಡೆ ಮಾಡಿದೆ. ಪಶ್ಚಿಮ ಬಂಗಾಳದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ನೊಂದಿಗೆ ಮೈತ್ರಿ ಮಾಡಿಕೊಂಡಿರುವ ಸಿಪಿಐ ಹಾಗೂ ಇನ್ನಿತರ ಎಡಪಕ್ಷಗಳು ರಾಯ್ಗಂಜ್, ಮುಷಿರಾಬಾದ್ ಸೇರಿದಂತೆ 25 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ಅಧ್ಯಕ್ಷ ಭೀಮನ್ ಬೋಸ್ ಎಡಪಕ್ಷಗಳು ಬಿಡುಗಡೆ ಮಾಡಿರುವ ಅಭ್ಯರ್ಥಿಗಳ ಪಟ್ಟಿಗೆ ತಮ್ಮ ಪಕ್ಷದ ಸಹಮತವಿದೆ ಎಂದು ತಿಳಿಸಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಮುಖ ರಾಜಕೀಯ ಪಕ್ಷಗಳ ನಡುವೆ ಮೈತ್ರಿ ಕೂಡ ಬಿರುಸುಗೊಂಡಿದೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮತ್ತು ಅಪ್ನಾ ದಳ ನಡುವೆ ಮೈತ್ರಿ ಏರ್ಪಟ್ಟಿದ್ದು, ನಿನ್ನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಹಾಗೂ ಅಪ್ನಾ ದಳ ಮುಖ್ಯಸ್ಥೆ ಅನುಪ್ರಿಯಾ ಮಾತುಕತೆ ನಡೆಸಿದರು.
ಉತ್ತರ ಪ್ರದೇಶದಲ್ಲಿ ಅಪ್ನಾ ದಳ 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲು ಉಭಯ ಪಕ್ಷಗಳು ಸಮ್ಮತಿಸಿವೆ. ಚುನಾವಣಾ ಪೂರ್ವ ಮೈತ್ರಿಯಂತೆ ಉತ್ತರ ಪ್ರದೇಶದಲ್ಲಿ ಬಹುಜನ ಸಮಾಜ ಪಕ್ಷ ಹಾಗೂ ಸಮಾಜವಾದಿ ಪಕ್ಷಗಳ ನಡುವೆ ಗಾಜಿಯಾಬಾದ್, ಗೋಂಡಾ ಸೇರಿದಂತೆ ಇನ್ನಿತರ ಕ್ಷೇತ್ರಗಳಲ್ಲಿ ಸೀಟು ಹೊಂದಾಣಿಕೆ ಏರ್ಪಟ್ಟಿದೆ. ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಬಿಎಸ್ಪಿ ಮತ್ತು ಜನಸೇನಾ ನಡುವೆ ಮೈತ್ರಿ ಏರ್ಪಟ್ಟಿದೆ. ಹರಿಯಾಣದಿಂದ 3 ಬಾರಿ ಸಂಸದರಾಗಿದ್ದ ಕಾಂಗ್ರೆಸ್ ಮುಖಂಡ ಅರವಿಂದ್ ಶರ್ಮಾ ಅಮಿತ್ ಶಾ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಗೊಂಡರು. 7 ಹಂತದ ಲೋಕಸಭಾ ಚುನಾವಣೆಯಲ್ಲಿ ವಿದ್ಯುನ್ಮಾನ ಮತಯಂತ್ರಗಳು ಹಾಗೂ ವಿವಿಪ್ಯಾಟ್ಗಳನ್ನು ರವಾನಿಸುವ ವಾಹನಗಳಲ್ಲಿ ಸಂಚರಿಸುವ ಮಾರ್ಗ ಗುರುತಿಸಲು ಜಿಪಿಎಸ್ ಸಾಧನ ಅಳವಡಿಕೆ ಕಡ್ಡಾಯ ಎಂದು ಕೇಂದ್ರ ಚುನಾವಣಾ ಆಯೋಗ ತಿಳಿಸಿದೆ. ಕಳೆದ ವರ್ಷ ಕೊನೆ ಭಾಗದಲ್ಲಿ ನಡೆದ 5 ರಾಜ್ಯಗಳ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೆಲವು ವಿದ್ಯುನ್ಮಾನ ಮತಯಂತ್ರ ಹಾಗೂ ವಿವಿಪ್ಯಾಟ್ಗಳು ಹೋಟೆಲ್, ರಸ್ತೆ ಹಾಗೂ ಶಾಸಕರೊಬ್ಬರ ನಿವಾಸದ ಮನೆಯಲ್ಲಿ ಪತ್ತೆಯಾದ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಈ ಕ್ರಮ ಕೈಗೊಂಡಿದೆ. ಮೀಸಲಾದ ಯಂತ್ರಗಳನ್ನು ರವಾನಿಸುವ ವಾಹನಗಳಿಗೆ ಜಿಪಿಎಸ್ ಪತ್ತೆ ಸಾಧನ ಅಳವಡಿಕೆ ಕಡ್ಡಾಯ ಎಂದು ಆಯೋಗ ತಿಳಿಸಿದೆ. ಲೋಕಸಭೆ ಚುನಾವಣೆಯಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ವಿನೂತನ ಸಿ-ವಿಜಿಲ್ ಎಂಬ ಆಪ್ ಒಂದನ್ನು ಪರಿಚಯಿಸಿದೆ. ಮತದಾರರಿಗೆ ಹಣ, ಮದ್ಯ ಸೇರಿದಂತೆ ಇನ್ನಿತರೆ ವಸ್ತುಗಳ ಆಮಿಷ ಒಡ್ಡುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆಯೋಗ ಹಲವು ಕ್ರಮ ಕೈಗೊಂಡಿದೆ. ಸಾರ್ವಜನಿಕರ ಸಹಭಾಗಿತ್ವಕ್ಕೆ ಬಳಕೆದಾರರ ಸ್ನೇಹಿಯಾದ ಮೊಬೈಲ್ ಆಪ್ ಸಿ-ವಿಜಿಲ್ ಆಪ್ ರೂಪಿಸಿದೆ. ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ ಮೂಲಕ ಈ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ತಮ್ಮ ಹೆಸರು, ಮೊಬೈಲ್ ಸಂಖ್ಯೆ ನಮೂದಿಸುವ ಮೂಲಕ ಬಳಕೆ ಮಾಡಬಹುದಾಗಿದೆ. ಅನುಮತಿ ಇಲ್ಲದೆ ಬ್ಯಾನರ್ ಅಳವಡಿಕೆ, ಜನಪ್ರತಿನಿಧಿಗಳ ಪ್ರಚೋದನಾಕಾರಿ ಭಾಷಣ ಸೇರಿದಂತೆ ಇನ್ನಿತರೆ ಅಕ್ರಮಗಳ ಬಗ್ಗೆ ಫೋಟೋ, ವಿಡಿಯೋ ಮೂಲಕ ಮತದಾರರು ದೂರು ಸಲ್ಲಿಸಬಹುದು. ಆಯೋಗವು ದೂರುದಾರರ ಗೌಪ್ಯತೆಯನ್ನು ಕಾಪಾಡಲಿದೆ. ದೂರಿನ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯಡಿ ಸ್ವಯಂಚಾಲಿತ ಸ್ಥಳ ಮ್ಯಾಪಿಂಗ್ ಮೂಲಕ ಈ ಆಪ್ ಕಾರ್ಯನಿರ್ವಹಿಸುತ್ತದೆ. ದೂರುಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮೊದಲು ರವಾನೆಯಾಗಿ ತದನಂತರ ಅಕ್ರಮ ನಡೆದ ಸ್ಥಳಕ್ಕೆ ಸ್ಥಳೀಯ ಅಧಿಕಾರಿಗಳು ಭೇಟಿ ನೀಡಿ ಅಕ್ರಮ ಕುರಿತು ಮಾಹಿತಿ ಕಲೆ ಹಾಕಿ ಸೂಕ್ತ ಕ್ರಮ ಜರುಗಿಸಲಿದ್ದಾರೆ. ಅದೇ ರೀತಿ ಮತದಾನ ಕುರಿತ ಮಾಹಿತಿ, ಸಲಹೆಗಳಿಗಾಗಿ ಕೇಂದ್ರ ಚುನಾವಣಾ ಆಯೋಗದ ಸಹಾಯವಾಣಿ 1950 ಅನ್ನು ಸಂಪರ್ಕಿಸಬಹುದು. Suggestions or complaints. ಮೈಸೂರು ಜಿಲ್ಲೆಯಾದ್ಯಂತ ನಂದಿನಿ ಹಾಲಿನ ಪ್ಯಾಕೆಟ್ಗಳ ಮೇಲೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಘೋಷವಾಕ್ಯಗಳನ್ನು ಮುದ್ರಿಸಿ ಎಲ್ಲರ ಗಮನ ಸೆಳೆಯುತ್ತಿದೆ. ಚುನಾವಣಾ ಆಯೋಗ ಮಾರ್ಗದರ್ಶನದಂತೆ ಹಾಲಿನ ಪ್ಯಾಕೆಟ್ಗಳ ಮೇಲೆ ನಿಮ್ಮ ಮತ ನಿಮ್ಮ ಹಕ್ಕು, ಮತಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಖಾತರಿಪಡಿಸಿಕೊಳ್ಳಿ ಹಾಗೂ ಚುನಾವಣಾ ದಿನಾಂಕ ಸೇರಿದಂತೆ ಇತರ ಘೋಷವಾಕ್ಯಗಳ ಮುದ್ರಣಕ್ಕೂ ಮೈಸೂರು ಹಾಲು ಉತ್ಪಾದಕರ ಮಹಾಮಂಡಳಿ ಮುಂದಾಗಿದೆ. ಡೈರಿಯ ತಾಂತ್ರಿಕ ವ್ಯವಸ್ಥಾಪಕ ಎಚ್ಆರ್ ರಘು ಚುನಾವಣಾ ಆಯೋಗ ನೀಡುವ ಸಂದೇಶಗಳನ್ನು ಮುದ್ರಣ ಮಾಡಿ ಗ್ರಾಹಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯವನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಪ್ರತಿನಿತ್ಯ ಸುಮಾರು 5 ಲಕ್ಷ ಪ್ಯಾಕೆಟ್ ಹಾಲು, ಮೊಸರು, ಮಜ್ಜಿಗೆ ಹಾಗೂ ಇತರೆ ಉತ್ಪನ್ನಗಳ ಪ್ಯಾಕೆಟ್ಗಳ ಮೂಲಕ ಸಂದೇಶ ಜನರಿಗೆ ತಲುಪುತ್ತಿದೆ ಎಂದರು. ನಿಮ್ಮ ಮತ ನಿಮ್ಮ ಹಕ್ಕು ಅಂತ. ಆಮೇಲೆ ಹ್ಯಾವ್ ಯು ಚೆಕ್ ಯುವರ್ ವೋಟರ್ ಐಡಿ ನಿಮ್ದು ಪ್ರಕಾರ ಇದೆಯಾ ಅನ್ನೋದ್ರ ಬಗ್ಗೆನೂ ನಾವು ಹೇಳಿದ್ವಿ. ಹೀಗೆ ವಿಧವಾದ ಅವರು ನಮಗೆ ಗೈಡ್ಲೈನ್ಸ್ ಪ್ರಕಾರ ಕೊಡ್ತಾ ಇರೋದ್ರ ಪ್ರಕಾರ ನಾವು ಅದನ್ನ ಪಬ್ಲಿಷ್ ಮಾಡ್ತಾ ಹೋಗ್ತಾ ಇದೀವಿ. ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಲಿ, ಮೈಸೂರು ಜಿಲ್ಲೆಯಲ್ಲಿ ನಮಗೆ ಅತಿ ಹೆಚ್ಚು ಮತದಾನ ಆಗಲಿ ಅನ್ನೋ ಬಗ್ಗೆ ಯಾವ್ಯಾವ ರೀತಿ ನಮ್ಗೆ ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ ಅದ್ರ ಪ್ರಕಾರ ನಾವು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಒಳ್ಳೆ ಅಧ್ಯಯನ ಸರ್. ಇದು ಗ್ರಾಹಕ ಮಹೇಶ್ ನಂದಿನಿ ಹಾಲಿನ ಪ್ಯಾಕೆಟ್ ಮೂಲಕ ಮತದಾನದ ಜಾಗೃತಿ ಮೂಡಿಸುತ್ತಿರುವುದು ವಿಶೇಷವಾಗಿದೆ ಎಂದರು. ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ, ಮತ್ತೆ ಇನ್ಫಾರ್ಮೇಟಿವ್ ಇದ್ದೇ ಇರುತ್ತೆ, ಅವರಿಗೆ ಅವೇರ್ನೆಸ್ ಬರುತ್ತೆ, ವೋಟ್ ಮಾಡಲೇಬೇಕು ಅಂತ. ಮತದಾನ ಆಕ್ಚುಲಿ ನಮ್ಮ ಹಕ್ಕು ಇರುತ್ತೆ. ಅದು ಮಾಡಿದಷ್ಟು ನಮಗೆ ತುಂಬಾ ಯೂಸ್ಫುಲ್. ನಿಮ್ಗೆ ವೀಕೆಂಡ್ ಶನಿವಾರ ಭಾನುವಾರ ಇದ್ದಾಗ ಲಾಂಗ್ ಲೀವ್ ಸಿಕ್ಕರೆ ಏನಾಗುತ್ತೆ, ಕಸ್ಟಮರ್ಸ್ ಮತದಾನ ಮಾಡ್ಬೇಕೇನಾಗುತ್ತೆ, ಯೂಶುವಲ್ ಆಗಿ ಎಲ್ಲ ಔಟ್ ಸೈಡ್ ಹೊರಟಾಗ್ಬಿಡ್ತಾರೆ. ಅವಾಗ ನಂಬರ್ ಆಫ್ ವೋಟಿಂಗ್ ಕಮ್ಮಿ ಆಗುತ್ತೆ. ಸೊ ಇವೆಲ್ಲ ನೀವು ಮಾಡ್ಕೊಂಡಿರೋದ್ರಿಂದ ತುಂಬಾ ಯೂಸ್ಫುಲ್ಲು, ಅನುಕೂಲನೂ ಆಗುತ್ತೆ ಸರ್. ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪ್ರಯಾಣಿಕರಿಗೆ ನೀಡುವ ಟಿಕೆಟ್ಗಳ ಮೇಲೆಯೂ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ.
ಮೈಸೂರು ವ್ಯಾಪ್ತಿಯಲ್ಲಿ ಸಂಚರಿಸುವ ಬಸ್ಗಳಲ್ಲಿ ಪ್ರಯಾಣಿಕರಿಗೆ ಟಿಕೆಟ್ ನೀಡಲಾಗುತ್ತಿದ್ದು ಇದರಲ್ಲಿ ಮತದಾನ ಮಾಡುವ ಮೂಲಕ ನಮ್ಮ ಹಕ್ಕನ್ನು ಚಲಾಯಿಸಿ ಎಂಬ ಸಂದೇಶ ಪ್ರಕಟಿಸಲಾಗಿದೆ. ಮತದಾರರ ಪಟ್ಟಿನಲ್ಲಿ ಸೇರ್ಪಡೆ ಮಾಡ್ಕೋಬೇಕು. ಅವರು ಮತದಾರರ ಪಟ್ಟಿಯಲ್ಲಿ ಇದ್ದು ಇದಾರ ಇಲ್ವೋ ಅನ್ನೋದನ್ನ ಪರೀಕ್ಷೆ ಮಾಡ್ಕೋಬೇಕು. ಗ್ರಾಮೀಣ ಭಾಗದ ಜನರಿಗೆ ಮತದಾನ ಕುರಿತು ಜಾಗೃತಿ ಮೂಡಿಸಬಹುದಾಗಿದೆ ಎಂದರು. ಉತ್ತಮವಾದ ನಾಯಕರನ್ನ ಆಯ್ಕೆ ಮಾಡಬಹುದು, ಉತ್ತಮವಾದ ಏನು ಒಂದು ಸರ್ಕಾರನ ತರಬಹುದು. ನಗರ ಸಾರಿಗೆ ಕೆಎಸ್ಆರ್ಟಿಸಿ ಏನು ಸಾರಿಗೆ ಸಂಸ್ಥೆ ಈ ಒಂದು ವ್ಯವಸ್ಥೆ ತಂದಿರೋದು ನಿಜಕ್ಕೂ ನನಗೆ ಸಂತೋಷದ ವಿಚಾರ. ಏನೋ ಅನುಕೂಲ ಆಗಲಿ ಅಂತ ನಮ್ಮ ಟಿಕೆಟ್ ಅಲ್ಲಿ ಎಲ್ಲ. ಬಸ್ ನಿರ್ವಾಹಕ ಪರಮೇಶ್, ಸಾಕಷ್ಟು ಪ್ರಯಾಣಿಕರು ಬಸ್ನಲ್ಲಿ ಸಂಚಾರ ಮಾಡುತ್ತಾರೆ. ಚುನಾವಣಾ ಆಯೋಗದ ಈ ಕ್ರಮದಿಂದ ಮತದಾನ ಪ್ರಮಾಣ ಹೆಚ್ಚಲಿದೆ ಎಂದು ಹೇಳಿದರು. ಮೈಸೂರು ನಗರ ಸಾರಿಗೆ ಸಹಾಯಕ ಸಂಚಾರ ವ್ಯವಸ್ಥಾಪಕ ಎಚ್ಡಿ ದಿನೇಶ್ ಕುಮಾರ್, ಪ್ರತಿನಿತ್ಯ ಮೈಸೂರು ವ್ಯಾಪ್ತಿಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಸಂಚಾರ ಮಾಡುತ್ತಿದ್ದು ಚುನಾವಣಾ ಆಯೋಗದ ಸಂದೇಶವನ್ನು ಟಿಕೆಟ್ನಲ್ಲಿ ಪ್ರಕಟಿಸಲಾಗಿದೆ. ಇದರಿಂದ ಪ್ರಯಾಣಿಕರಿಗೆ ನೇರವಾಗಿ ಸಂದೇಶ ತಲುಪಲಿದೆ ಎಂದರು. ಇದು ಪ್ರಿಂಟ್ಔಟ್ ಬರ್ತಾ ಇದೆ. ಇದರ ಉದ್ದೇಶ ಮತದಾರರಲ್ಲಿ ಚುನಾವಣೆ ಬಗ್ಗೆ ಅರಿವು ಮೂಡಿಸಿ ಮತದಾನವನ್ನು ಮಾಡುವ ಬಗ್ಗೆ ಅರಿವು ಮೂಡಿಸುವುದಾಗಿರುತ್ತೆ. ಮತದಾನದ ಮಹತ್ವ ಕುರಿತು ಮತದಾರರಿಗೆ ಅರಿವು ಮೂಡಿಸಲು ದಾವಣಗೆರೆಯಲ್ಲಿ ನಿನ್ನೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ವತಿಯಿಂದ ಪ್ಯಾರಾ ಗೈಡಿಂಗ್ ಕಾರ್ಯಕ್ರಮ ನಡೆಯಿತು. ಹೈಸ್ಕೂಲ್ ಮೈದಾನದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಸವರಾಜೇಂದ್ರ ಚಾಲನೆ ನೀಡಿದರು. ನಂತರ ಶಾಲಾ ಮಕ್ಕಳು ಸೈಕಲ್ ಜಾಥಾ ನಡೆಸಿದರು. ಏರಿಯಲ್ ಬ್ಯಾನರ್ ಡ್ರಾಯಿಂಗ್ ಒಂದು ಬ್ಯಾನರ್ ಕಟ್ಟಿ ಅದನ್ನ ಏರಿಯಲಿ. ಡಿಡಿ ನ್ಯೂಸ್ನೊಂದಿಗೆ ಬಸವರಾಜೇಂದ್ರ, ಮತದಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಅಂಗವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅದರ ಭಾಗವಾಗಿ ಪ್ಯಾರಾ ಗೈಡಿಂಗ್ ವಿಧಾನವೂ ಒಂದು ಎಂದು ಹೇಳಿದರು. ವಿದ್ಯಾರ್ಥಿನಿ ರೇಣುಕಾ, ಮೊದಲ ಬಾರಿಗೆ ಮತದಾನ ಮಾಡುವುದು ಸಂತಸ ತಂದಿದೆ. ಜವಾಬ್ದಾರಿ ಇರುವ ನಾಯಕರಿಗೆ ಮತದಾನ ಮಾಡುವುದು ನಮ್ಮ ಕರ್ತವ್ಯ ಎಂದು ಅಭಿಪ್ರಾಯಪಟ್ಟರು. ಮತ್ತೋರ್ವ ವಿದ್ಯಾರ್ಥಿನಿ ಸಫೀನಾ, ಈ ಬಾರಿ ಮತದಾನದ ಹಕ್ಕು ಪಡೆದಿರುವುದು ಖುಷಿ ತಂದಿದೆ ಎಂದರು. ವಿದ್ಯಾರ್ಥಿ ದೀಪಕ್, ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಯಾಗಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆ ನಡೆಸುವ ಸಂಬಂಧ ಪರಿಸ್ಥಿತಿಯ ಅವಲೋಕನಕ್ಕೆ ಕೇಂದ್ರ ಚುನಾವಣಾ ಆಯೋಗ ನೇಮಿಸಿರುವ ವಿಶೇಷ ವೀಕ್ಷಕರು ನಿನ್ನೆ ಭೇಟಿ ನೀಡಿ ಪರಿಶೀಲಿಸಿತು. ವಿನೋದ್ ಜುಟ್ಷಿ, ನೂರ್ ಮಹಮ್ಮದ್ ಮತ್ತು ಎಎಸ್ ಗಿಲ್ ಅವರನ್ನೊಳಗೊಂಡ ವಿಶೇಷ ವೀಕ್ಷಕರ ತಂಡ ಶ್ರೀನಗರದಲ್ಲಿ ಕಾಂಗ್ರೆಸ್, ಪಿಡಿಪಿ ಇನ್ನಿತರ ರಾಜಕೀಯ ಪಕ್ಷಗಳ ನಿಯೋಗದೊಂದಿಗೆ ಸಭೆ ನಡೆಸಿತು. ಭದ್ರತೆ ಮತ್ತು ವಿಭಾಗೀಯ ಆಡಳಿತಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಪರಿಸ್ಥಿತಿ ಅವಲೋಕನದ ಬಗ್ಗೆ ಮಾಹಿತಿ ಸಂಗ್ರಹಿಸಿತು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು ರಾಜ್ಯ ಪೊಲೀಸ್ ಮುಖ್ಯಸ್ಥರ ಸಭೆ ನಡೆಸಿತು. ಚುನಾವಣಾ ಸಂದರ್ಭದಲ್ಲಿ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳನ್ನು ದಾಖಲು ಮಾಡಲು ಕೇಂದ್ರ ಚುನಾವಣಾ ಆಯೋಗ ಪರಿಚಯಿಸಿರುವ ಸಿ-ವಿಜಿಲ್ ನಾಗರಿಕ ಜಾಗೃತಿ ಆನ್ಲೈನ್ ಅಪ್ಲಿಕೇಶನ್ ಅನ್ನು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಬೆಂಗಳೂರಿನಲ್ಲಿ ನಿನ್ನೆ ಬಿಡುಗಡೆಗೊಳಿಸಿದರು. ಬಳಿಕ ನ್ಯಾಯೋಚಿತ ಮತ್ತು ಮುಕ್ತ ಚುನಾವಣೆ ನಡೆಸಲು ನಾಗರಿಕರು ಪ್ರಮುಖ ಪಾತ್ರ ವಹಿಸುವ ನಿಟ್ಟಿನಲ್ಲಿ ಈ ಆಪ್ ಅನ್ನು ದೇಶಾದ್ಯಂತ ಜಾರಿ ತರಲಾಗಿದೆ. ಇದೊಂದು ಜನಸ್ನೇಹಿ ಅಪ್ಲಿಕೇಶನ್ ಆಗಿದೆ ಎಂದು ಹೇಳಿದರು. ನಾಗರಿಕರು ತಮ್ಮ ಕಣ್ಣೆದುರಿಗೆ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆಯಾಗುತ್ತಿದ್ದರೆ ಕ್ಷಣಾರ್ಧದಲ್ಲಿ ಮೊಬೈಲ್ ನೇರ ಪ್ರಸಾರದ ಮೂಲಕ ದೂರವಾಣಿಗಳನ್ನು ನೀಡಬಹುದು. ಈ ರೀತಿಯ ವರದಿಗೆ ಸಿ-ವಿಜಿಲ್ ಅವಕಾಶ ಕಲ್ಪಿಸಲಿದೆ ಎಂದು ವಿವರಿಸಿದರು. ಇದುವರೆಗೂ ರಾಜ್ಯದಲ್ಲಿ ನಾಕಾಬಂದಿ ಮೂಲಕ 54 ಲಕ್ಷ ರೂಪಾಯಿ ನಗದು ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ. 8.53 ಕೋಟಿ ರೂಪಾಯಿ ಬೆಲೆ ಬಾಳುವ 1,84,000 ಲೀಟರ್ನ ಮದ್ಯ ಹಾಗೂ 650 ಗ್ರಾಂ ಚಿನ್ನ, 10 ಕೆಜಿ ಬೆಳ್ಳಿ ಸೇರಿದಂತೆ ಗೃಹೋಪಯೋಗಿ ವಸ್ತುಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದರು. ಈಗ ಯೂನಿಫಾರ್ಮ್ ಆಗಿ ಇಡೀ ರಾಷ್ಟ್ರದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲೂ ಕೂಡ ಎಲ್ಲ 30 ಜಿಲ್ಲೆಗಳಲ್ಲಿ 1950 ಈ ನಂಬರ್ ಟೋಲ್ ಫ್ರೀ
ಯೂನಿಫಾರ್ಮ್ ಆಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಆಗಿದೆ. ಜನಸಾಮಾನ್ಯರು ಇದರ ಉಪಯೋಗ ಪಡೆಯಬಹುದು. ಈಗ ಕ್ಯಾಶ್ ಸೀಸರ್ಸ್ 54,22,000 ಮಾಡಿದ್ದಾರೆ ಮತ್ತು ಈಗ ತನಕ ಲಿಕ್ಕರ್ ಸೀಸರ್ 1,84,000 ಲೀಟರ್ ಆಗಿದೆ. ಅದರ ಮೌಲ್ಯ ಸುಮಾರು 8,53,00,000 ಅಷ್ಟು ಇದೆ ಮತ್ತು ಈಗ ತನಕ 650 ಗ್ರಾಂ ಗೋಲ್ಡ್ ಮತ್ತು 10 ಕೆಜಿ ಸಿಲ್ವರ್, ಟೋಟಲ್ 40 ಕೆಜಿ ಸಿಲ್ವರ್ ವರ್ತ್ 18.17 lakhs ಅಷ್ಟಕ್ಕೆ ಆಗಿದೆ. ಚುನಾವಣಾ ಆಯೋಗ ಕೈಗೊಂಡಿರುವ ಸುಧಾರಣಾ ಕ್ರಮಗಳಲ್ಲಿ ನಕಲಿ ಮತದಾನ ತಡೆಯಲು ಭಾವಚಿತ್ರ ಸಹಿತ ಮತದಾರರ ಗುರುತಿನ ಚೀಟಿ ಅಥವಾ ಎಪಿಕ್ ಕಾರ್ಡ್ ಹಾಜರುಪಡಿಸುವುದನ್ನು ಕಡ್ಡಾಯಗೊಳಿಸಿರುವುದು ಒಂದಾಗಿದೆ. ಒಂದೊಮ್ಮೆ ಎಪಿಕ್ ಕಾರ್ಡ್ ಇಲ್ಲದಿದ್ದ ಪಕ್ಷದಲ್ಲಿ ಅರ್ಹ ವ್ಯಕ್ತಿಗಳು ಮತದಾನದಿಂದ ವಂಚಿತರಾಗದಂತೆ ಚುನಾವಣಾ ಆಯೋಗ 11 ಪರ್ಯಾಯ ದಾಖಲೆಗಳನ್ನು ಗುರುತಿನ ಪುರಾವೆಯಾಗಿ ಪರಿಗಣಿಸುತ್ತಿದೆ. ಈ ಕುರಿತು ಒಂದು ವರದಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಅತ್ಯಂತ ಅಮೂಲ್ಯವಾದದ್ದು. ಮತದಾನದಿಂದ ದೂರ ಉಳಿಯದೆ ತಮ್ಮ ಹಕ್ಕು ಚಲಾಯಿಸುವುದು ಪ್ರತಿಯೊಬ್ಬ ಮತದಾರರ ಆದ್ಯ ಕರ್ತವ್ಯ. ಚುನಾವಣಾ ಆಯೋಗ ಮುಕ್ತ, ನ್ಯಾಯಸಮ್ಮತ ಮತ್ತು ಪಾರದರ್ಶಕವಾಗಿ ಚುನಾವಣಾ ಪ್ರಕ್ರಿಯೆ ನಡೆಸಲು ಹಲವು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ. ನಕಲಿ ಮತದಾನ ತಡೆ ಮತ್ತು ಅರ್ಹ ಮತದಾರರು ತಮ್ಮ ಹಕ್ಕು ಚಲಾವಣೆಯಿಂದ ವಂಚಿತರಾಗದಂತೆ ಎಚ್ಚರ ವಹಿಸಿರುವ ಚುನಾವಣಾ ಆಯೋಗ ಭಾವಚಿತ್ರ ಸಹಿತ ಮತದಾರರ ಗುರುತಿನ ಚೀಟಿಯನ್ನು ಬಹುತೇಕ ಎಲ್ಲಾ ಮತದಾರರಿಗೆ ವಿತರಿಸಿದೆ. ಈಗ ಎಲ್ಲ ಕಡೆ ಫೋಟೋ ಎಲೆಕ್ಟೋರಲ್ ರೋಲ್ಸ್ ಆಗಿದೆ, ಆಲ್ಮೋಸ್ಟ್ 99.99%. ಈಗ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಕೂಡ 100% ವಿತರಿಸಲಾಗಿದೆ. ಈಗ ಹೊಸದಾಗಿ ಯಾವುದು ನಾವು 3.5 ಲಕ್ಷ ಈಗ ಅಪ್ರೂವ್ ಮಾಡ್ತಾ ಇದ್ದೀವಿ. ಆಫ್ಟರ್ ಸ್ಪೆಷಲ್ ಸಮರಿ ರಿವಿಷನ್ ಅದು ಈಗ ಡಿಸ್ಟ್ರಿಬ್ಯೂಷನ್ ನಡ್ತಾ ಇದೆ. ಆದಾಗ್ಯೂ ಕೆಲವರು ತಮ್ಮ ಬಳಿ ಭಾವಚಿತ್ರ ಸಹಿತವಾದ ಮತದಾರರ ಗುರುತಿನ ಚೀಟಿ ಇಲ್ಲ ಅಥವಾ ಈ ಕ್ಷಣದಲ್ಲಿ ಕೈಗೆ ಸಿಗುತ್ತಿಲ್ಲ, ಏನು ಮಾಡುವುದು ಎಂಬ ಅಳಲು ತೋಡಿಕೊಳ್ಳುತ್ತಾರೆ. ಹೀಗಾಗಿಯೇ ಚುನಾವಣಾ ಆಯೋಗ ಮತದಾರರ ಪಟ್ಟಿಯಲ್ಲಿ ಹೆಸರು ಇರುವ ಅರ್ಹ ಮತದಾರರಿಗೆ ಆಧಾರ್ ಕಾರ್ಡ್, ಮನ್ರೇಗಾ ಉದ್ಯೋಗ ಚೀಟಿ, ಬ್ಯಾಂಕ್ ಅಥವಾ ಅಂಚೆ ಕಚೇರಿ ನೀಡಿರುವ ಭಾವಚಿತ್ರ ಸಹಿತ ಪಾಸ್ ಪುಸ್ತಕ ಇತ್ಯಾದಿ 11 ಉಲ್ಲೇಖಿತ ದಾಖಲೆಗಳ ಪೈಕಿ ಯಾವುದಾದರೂ ಒಂದು ಭಾವಚಿತ್ರವಿರುವ ಗುರುತಿನ ಚೀಟಿಯನ್ನು ಮತಗಟ್ಟೆಯಲ್ಲಿ ಗುರುತಿನ ಪುರಾವೆಯಾಗಿ ತೋರಿಸಿ ತಮ್ಮ ಹಕ್ಕು ಚಲಾಯಿಸಲು ಅವಕಾಶ ನೀಡಿದೆ. ವಾರ್ಡ್ ಸಂಖ್ಯೆ, ಮತಗಟ್ಟೆ ಸಂಖ್ಯೆ, ಮತಗಟ್ಟೆ ಕೇಂದ್ರದ ವಿವರ ಒಳಗೊಂಡ ಮತದಾರರ ಪಟ್ಟಿಯಲ್ಲಿರುವ ಭಾವಚಿತ್ರ ಸಹಿತ ಸ್ಲಿಪ್ ಅನ್ನು ಗುರುತಿನ ಪುರಾವೆಯಾಗಿ ಬಳಸಿ ಮತ ಚಲಾಯಿಸಲು ಅವಕಾಶವಿಲ್ಲ. ಆದರೆ ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದು ಗುರುತಿನ ಚೀಟಿ ಇಲ್ಲದ ಮತದಾರರು ಆಧಾರ್ ಕಾರ್ಡ್, ಮನ್ರೇಗಾ ಉದ್ಯೋಗ ಚೀಟಿ, ಬ್ಯಾಂಕ್, ಅಂಚೆ ಕಚೇರಿ ನೀಡಿರುವ ಭಾವಚಿತ್ರ ಸಹಿತ ಪಾಸ್ ಪುಸ್ತಕ, ವಾಹನ ಚಾಲನೆ ಪರವಾನಗಿ, ಕೇಂದ್ರ, ರಾಜ್ಯ ಸರ್ಕಾರ, ಸಾರ್ವಜನಿಕ ವಲಯದ ಮತ್ತು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ಉದ್ಯೋಗಿಗಳಿಗೆ ನೀಡಲಾಗಿರುವ ಗುರುತಿನ ಚೀಟಿಗಳು, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ಭಾವಚಿತ್ರ ಸಹಿತ ಪಿಂಚಣಿ ದಾಖಲೆ, ರಾಷ್ಟ್ರೀಯ ಜನಸಂಖ್ಯಾ ರಿಜಿಸ್ಟರ್ ಅಡಿಯಲ್ಲಿ ಭಾರತದ ನೋಂದಣಿ ಮಹಾನಿರ್ದೇಶಕರ ಪರವಾಗಿ ನೀಡಲಾಗಿರುವ ಸ್ಮಾರ್ಟ್ ಕಾರ್ಡ್, ಕಾರ್ಮಿಕ ಸಚಿವಾಲಯದ ಯೋಜನೆಯಡಿಯಲ್ಲಿ ನೀಡಿರುವ ಆರೋಗ್ಯ ವಿಮೆಯ ಸ್ಮಾರ್ಟ್ ಕಾರ್ಡ್ಗಳನ್ನು ಗುರುತಿನ ಪುರಾವೆಯಾಗಿ ಬಳಸಬಹುದಾಗಿದೆ. ಸಾಗರೋತ್ತರ ಮತದಾರರು ಮತಗಟ್ಟೆಯಲ್ಲಿ ತಮ್ಮ ಗುರುತಿನ ಚೀಟಿಯಾಗಿ ಮೂಲ ಪಾಸ್ಪೋರ್ಟ್ ಅನ್ನು ಮಾತ್ರವೇ ಒದಗಿಸಬೇಕು ಎಂದು ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಎಪಿಕ್ ಕಾರ್ಡ್ ಇಸ್ ನಾಟ್ ಎಸೆನ್ಷಿಯಲ್ ಫಾರ್ ವೋಟಿಂಗ್. ಅಂದ್ರೆ ಎಪಿಕ್ ಕಾರ್ಡ್ ಇಲ್ಲದು ಕೂಡ ವೋಟರ್ಸ್ ಲಿಸ್ಟ್ ದಲ್ಲಿ ಹೆಸರು ಇರಬೇಕು, ಅದು ಮುಖ್ಯವಾದದ್ದು. ವೋಟರ್ಸ್ ಲಿಸ್ಟ್ ದಲ್ಲಿ ಹೆಸರು ಇರಬೇಕು. ವೋಟರ್ಸ್ ಲಿಸ್ಟ್ ದಲ್ಲಿ ಹೆಸರು ಇದ್ರೆ 11 ಡಾಕ್ಯುಮೆಂಟ್ಸ್ ಇದೆ, ಅದು ಬಳಸಬಹುದು. ಪಾಸ್ಪೋರ್ಟ್ಸ್, ಡ್ರೈವಿಂಗ್ ಲೈಸೆನ್ಸ್, ಸರ್ವಿಸ್ ಐಡೆಂಟಿಟಿ ಕಾರ್ಡ್ ವಿತ್ ಫೋಟೋಗ್ರಾಫ್ issued to employees by various government and public sector etc. Passbooks with photograph issued by banks, post office, PAN card, smart card issued by Registrar General of India, MNREGA job card, health insurance smart card issued by Ministry of Labour, pension document with photographs, official identity card issued to MLAs, MLCs, MLAs, MPs, Aadhaar card. ಇದು ಎಲ್ಲ ಬಳಸಬಹುದು.
ಬೆಂಗಳೂರಿನಲ್ಲಿಂದು ಸಶಸ್ತ್ರ ಪೊಲೀಸ್ ತರಬೇತಿ ಶಾಲೆ ವತಿಯಿಂದ 30ನೇ ತಂಡದ ಸಶಸ್ತ್ರ ಪೊಲೀಸ್ ಪೇದೆಗಳ ಮತ್ತು 1ನೇ ತಂಡದ ಕೆಎಸ್ಐಎಸ್ಎಫ್ ಪೊಲೀಸ್ ಪೇದೆಗಳ ನಿರ್ಗಮನ ಪಥಸಂಚಲನ ನಡೆಯಿತು. ಬಳಿಕ ಪೊಲೀಸ್ ಪೇದೆಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿ ಪ್ರಶಿಕ್ಷಣಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಮೈದಾನದ ಮಧ್ಯಭಾಗಕ್ಕೆ ತೆರಳಿ ಇವರಿಗೆ ಸಹಾಯಕರಾಗಿ ಅತ್ಯುನ್ನತ ಶಸ್ತ್ರವಂದನೆ ರಿವ್ಯೂ ಆರ್ಡರ್ನಲ್ಲಿ ನಂತರ ಏಳನೇ ತುಕಡಿಯ ನೇತಾರರಾಗಿ ಶ್ರೀ ಮಲ್ಲಿಕಾರ್ಜುನಗಳ ಪರಿವೀಕ್ಷೆಯನ್ನು ನೆರವೇರಿಸಿ ಪಥ ಸಂಚಲನಕ್ಕೆ ಇತಿಹಾಸವನ್ನು ನಾವು ಕೆಣಕಿದರೆ ತಿಳಿದು ಬರುವ ಅಂಶ ನಾಗರಳ್ಳಿ ಗ್ರಾಮಕ್ಕೆ ಸೇರಿದ ವಿಜಯ್ ಕುಮಾರ್ ಭಾಗವಹಿಸಿರುವ ತುಕಡಿಯ ತಂಡದ ನಾಯಕತ್ವವನ್ನು ಶ್ರೀ ಮುಖಂಡ ನಿಧಾನ ಪರಿಜನ ಬಾಗಲಕೋಟೆ ಜಿಲ್ಲೆಯ ಗಲಗಲಿ ಗ್ರಾಮದ ಪೊಲೀಸ್ ವೀರಗತಿಗಳು ಶಸ್ತ್ರಧಾರಿಗಳ ಅಭ್ಯರ್ಥಿ 5ನೇ ತುಕಡಿಯ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ 1ನೇ ತಂಡದ ಒಟ್ಟು 122 ಪ್ರಶಿಕ್ಷಣಾರ್ಥಿಗಳು ತರಬೇತಿ ಪಡೆದಿದ್ದು ವಿವಿಧ ಜಿಲ್ಲೆಯ ಘಟಕಗಳಾದ ಸಿಆರ್ ಬಿಆರ್ಗಳಿಂದ ಬಂದಿರುವವರಾಗಿರುತ್ತಾರೆ. ಸದಾಕಾಲವೂ ನಿಷ್ಠೆಯಿಂದ ಇರುತ್ತಾ ಆರಕ್ಷಕನಾಗಿ ಶ್ರಮಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಅತ್ಯುನ್ನತ ಕವಿಗೋಷ್ಠಿಯಲ್ಲಿ ಭಾಗವಹಿಸಿರತಕ್ಕಂಥ ಗೌರವವನ್ನು ರಾಜ್ಯ ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಮಹಾನಿರ್ದೇಶಕ ಅಶಿತ್ ಮೋಹನ್ ಪ್ರಸಾದ್, ತರಬೇತಿ ವಿಭಾಗದ ಪೊಲೀಸ್ ಮಹಾನಿರೀಕ್ಷಕ ಎಸ್ ರವಿ, ಸಶಸ್ತ್ರ ಪೊಲೀಸ್ ತರಬೇತಿ ಶಾಲೆಯ ಪ್ರಾಂಶುಪಾಲ ಎಂಎಸ್ ಇಂದುಶೇಖರ್ ಸೇರಿ ಪ್ರಮುಖರು ಉಪಸ್ಥಿತರಿದ್ದರು. ಬಳಿಕ ಅಶಿತ್ ಮೋಹನ್ ಪ್ರಸಾದ್, ಪೊಲೀಸ್ ವ್ಯವಸ್ಥೆಯಲ್ಲಿ ಪೇದೆಗಳು ಪ್ರಮುಖ ಪಾತ್ರ ವಹಿಸುತ್ತಾರೆ. ಜೊತೆಗೆ ಸಮಾಜದಲ್ಲಿ ಶಾಂತಿ ಕಾನೂನು ಕಾಪಾಡುವ ಜವಾಬ್ದಾರಿ ಪೊಲೀಸರ ಮೇಲಿದೆ ಎಂದು ತಿಳಿಸಿದರು. ಸಿಆರ್ ಇನ್ನು ನಮ್ದು ಮೇನ್ ಸ್ಟೇಟ್ ಫೋರ್ಸ್ ಇದೆ, ಅಂದ್ರೆ ಬ್ಯಾಕ್ ಬೋನ್ ಇದೆ. ಸಿಆರ್ ಬಗ್ಗೆ ಬಹಳ ಹೆಮ್ಮೆಯಿಂದ ಕೆಲವು ರಿಟೈರ್ಡ್ ಆಫೀಸರ್ಸ್ ಇನ್ನೂ ಮಾತಾಡ್ತಾರೆ. ಅದೇ ತರ ನೀವು ಆ ಪದ್ಧತಿ ಫಾಲೋ ಮಾಡಬೇಕು, ಅದೇ ಡಿಸಿಪ್ಲಿನ್ ಇರಬೇಕು, ಅದೇ ತರ ಕೆಲಸ ಮಾಡಬೇಕು. ಅದು ನಾನು ಭಾವಿಸ್ತೀನಿ. ಈ ಟ್ರೈನಿಂಗ್ ಆದ್ಮೇಲೆ ನೀವು ಅಲ್ಲಿ ಸೇರ್ತೀರಿ, ಮತ್ತೆ ಅದೇ ತರ ನೀವು ಕೆಲಸ ಮುಂದುವರಿಸಬೇಕು. 8 ತಿಂಗಳ ಬುನಾದಿ ತರಬೇತಿಯನ್ನು ಪಡೆದು ತರಬೇತಿ ಶಾಲೆ ಎಸ್ ರವಿ, ಯಲಹಂಕ ಸಶಸ್ತ್ರ ಪೊಲೀಸ್ ತರಬೇತಿ ಶಾಲೆ 1928ರಿಂದ ಕಾರ್ಯನಿರ್ವಹಿಸುತ್ತಿದ್ದು ಇದುವರೆಗೂ 10,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗೆ ತರಬೇತಿ ನೀಡಲಾಗಿದೆ ಎಂದರು. ಇಲಾಖೆಯ ಘನತೆ ಗೌರವವನ್ನು ಹೆಚ್ಚಿಸುತ್ತಾರೆಂಬ ದೃಢ ನಂಬಿಕೆಯನ್ನು ಹೊಂದಿ ಕರ್ನಾಟಕ ಸಾಂಸ್ಕೃತಿಕ ಕಲಾ ಪ್ರತಿಷ್ಠಾನ, ಕರ್ನಾಟಕ ಕಲಾಭಿಮಾನಿ ಸಂಘದ ಸಹಯೋಗದಲ್ಲಿ ಬಳ್ಳಾರಿಯಲ್ಲಿ ಹಮ್ಮಿಕೊಂಡಿದ್ದ 14ನೇ ಅಖಿಲ ಭಾರತ ಯಕ್ಷಗಾನ ಬಯಲಾಟ ಸಾಹಿತ್ಯದ 3 ದಿನಗಳ ಸಮ್ಮೇಳನ ನಿನ್ನೆ ಆರಂಭಗೊಂಡಿತು. ಸಮ್ಮೇಳನದ ಅಧ್ಯಕ್ಷ ಪ್ರೊಫೆಸರ್ ಬಿಆರ್ ಪೊಲೀಸ್ ಪಾಟೀಲ್ ಅವರನ್ನು ತಳಿರು ತೋರಣಗಳಿಂದ ಸಿಂಗರಿಸಿದ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮೂಲಕ ವೇದಿಕೆಗೆ ಕರೆತರಲಾಯಿತು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಎಂಎ ಹೆಗಡೆ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸಾಚಿ ರಮೇಶ್, ಸಾಂಸ್ಕೃತಿಕ ಕಲಾ ಪ್ರತಿಷ್ಠಾನದ ಅಧ್ಯಕ್ಷ ಎಸ್ಎನ್ ಪಂಜಾಜೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಪ್ರೊಫೆಸರ್ ಬಿಆರ್ ಪೊಲೀಸ್ ಪಾಟೀಲ್, ಪ್ರತಿಯೊಬ್ಬರೂ ಕಲೆಯನ್ನು ಗೌರವಿಸಬೇಕು, ಕಲಾವಿದರ ಭಾವನೆಗಳಿಗೆ ಸ್ಪಂದಿಸುವ ಕಾರ್ಯವನ್ನು ಮಾಡಬೇಕು ಎಂದರು. ಪ್ರೊಫೆಸರ್ ಎಂಎ ಹೆಗಡೆ, ಯಕ್ಷಗಾನ ಮತ್ತು ದೊಡ್ಡಾಟ, ಸಣ್ಣಾಟ ಎಲ್ಲವೂ ಏಕಪ್ರಕಾರತೆಗಳನ್ನು ಹೊಂದಿದ್ದು ಇವುಗಳಲ್ಲಿ ಭೇದಭಾವ ಇಲ್ಲ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಯಕ್ಷಗಾನ ಮತ್ತು ಬಯಲಾಟದ ಸಾಹಿತ್ಯ ಪ್ರಕಾರಗಳನ್ನು ಉಲ್ಲೇಖಿಸಿಲ್ಲ. ಆದರೆ ಅದನ್ನು ಸೇರಿಸುವ ಕಾರ್ಯ ಅಕಾಡೆಮಿ ವತಿಯಿಂದ ಮಾಡಲಾಗುವುದು ಎಂದರು. 2020ರಲ್ಲಿ ನಡೆಯಲಿರುವ 17 ವರ್ಷದೊಳಗಿನವರ ಫಿಫಾ ಮಹಿಳಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಆತಿಥ್ಯವನ್ನು ಭಾರತ ವಹಿಸಲಿದೆ. ಅಮೆರಿಕದ ಮಿಯಾಮಿಯಲ್ಲಿ ನಿನ್ನೆ ನಡೆದ ಫಿಫಾ ಸಮಿತಿ ಸಭೆಯ ನಂತರ ಅಧ್ಯಕ್ಷ ಗಿಯಾನಿ ಇನ್ಫ್ಯಾಂಟಿನೋ ಭಾರತ ಮಹಿಳಾ ವಿಶ್ವಕಪ್ ಪಂದ್ಯಾವಳಿ ಆಯೋಜಿಸಲಿದೆ ಎಂದು ತಿಳಿಸಿದ್ದಾರೆ. ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಮಹಾಕಾರ್ಯದರ್ಶಿ ಕುಶಾಲ್ ದಾಸ್, ವಿಶ್ವಕಪ್ ಆಯೋಜಿಸುವ ಹಕ್ಕನ್ನು ಭಾರತಕ್ಕೆ ನೀಡಿರುವುದು ಸ್ವಾಗತಾರ್ಹ ಎಂದಿದ್ದು, ಶೀಘ್ರವೇ ದೇಶದಲ್ಲಿ ಪಂದ್ಯಾವಳಿಯ ಸ್ಥಳ ನಿಗದಿ ಕುರಿತು ನಿರ್ಣಯಿಸಲಾಗುವುದು ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಪದ್ಮ ಪ್ರಶಸ್ತಿ ಪ್ರದಾನ, ಸಾಲುಮರದ ತಿಮ್ಮಕ್ಕ ಸೇರಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಗೌರವ. ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ನಿಂದ 3ನೇ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ, ಇಂದು ಸಂಜೆ ಬಿಜೆಪಿಯಿಂದ ಮೊದಲ ಪಟ್ಟಿ ಬಿಡುಗಡೆ ಸಾಧ್ಯತೆ. ಸ್ವೀಪ್ ಸಮಿತಿಯಿಂದ ರಾಜ್ಯದ ಹಲವೆಡೆ ಚುನಾವಣಾ ಮತದಾನ ಜಾಗೃತಿ ಕಾರ್ಯಕ್ರಮ, ಯುವ ಮತದಾರರಲ್ಲಿ ಅರಿವು ಮೂಡಿಸಲು ಅಭಿಯಾನ. 2020ರ 17 ವರ್ಷದೊಳಗಿನ ಫಿಫಾ ಮಹಿಳಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಗೆ ಭಾರತದ ಆತಿಥ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.